ಸಿನಿಮಾದಲ್ಲಿ ಒಂದು ಸಾಮಾಜಿಕ ಕಳಕಳಿದೆ. ಸರ್ವರು ಸಮಾನತೆಯಿಂದ ಬದುಕಬೇಕು. ಈ ಸಮಾಜದಲ್ಲಿ ಯಾವ ರೀತಿ ಉಳ್ಳವರು ಇಲ್ದವ್ರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೆ, ಅದನ್ನು ನಾಯಕರಾದವರು ಯಾವ ಥರ ಅದನ್ನು ಮೆಟ್ಟಿ ನಿಲ್ತಾರೆ ಅನ್ನೋದೇ ಒಂದು ಕತೆ. ಸೂಪರ್ ಇದೆ ಸರ್ ಮೂವಿ. ವಿವನ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಇದೆ. ಚೆನ್ನಾಗಿದೆ ಮೂವಿ. ವಿಭಿನ್ನವಾಗಿ ಹೊಸದಾಗಿ ಅದು ಧೈರ್ಯ ಮಾಡಿ ಹೇಳಿದ್ದಾರೆ. ಇಂಥ ಕಥೆಗಳು ಬರಬೇಕು. ಚೆನ್ನಾಗಿದೆ ಮೂವಿ ಸರ್, ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇರೋ ಮೂವಿ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾನು ಬಂದು ನೋಡಿದ್ದೀನಿ. ಇಲ್ಲಿ ಯಾರು ಕೀಳಲ್ಲ, ಯಾರು ಮೇಲಲ್ಲ, ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಬರೋ ಎಲ್ಲ ಸಮಾನರು ಅಂತ ಹೇಳಿದ್ದಾರೆ. ಇದರಲ್ಲಿ ಆ ಥರ ಕಾಂಟ್ರವರ್ಸಿ ಏನಿಲ್ಲ, ಯಾರಿಗೂ ಕೇವಲವಾಗಿ ಮಾತಾಡಿಲ್ಲ. ತುಂಬ ಚೆನ್ನಾಗಿದೆ ಸರ್. ಕಂಟೆಂಟ್ ಚೆನ್ನಾಗಿದೆ. ಮೂವಿಲ್ಲ ಗನ್ ತಗೊಳ್ಳೋದೇ ಒಂದಿದೆ. ಗನ್ ತಗೊಳ್ಳೋದ್ರಿಂದ ಜಾತಿನೂ ಚೆನ್ನಾಗಿದೆ. ಜಾತಿದೆಲ್ಲ ಏನು ತೊಂದರೆ ಇಲ್ಲ, ನೋಡೋರಿಗೆ ಇಷ್ಟ ಆಗುತ್ತೆ. ಚೆನ್ನಾಗಿತ್ತು. ನೈಜ ಘಟನೆ ಚೆನ್ನಾಗಿತ್ತು. ಮೇಲು ಕೀಳೋದು ಭಾವನೆ ಇರಬಾರ್ದು ಅಂತೇಳಿ ಚಿತ್ರದಲ್ಲಿ ತೋರಿಸಿದ್ರೆ ಚಲನಚಿತ್ರ ತುಂಬ ಚೆನ್ನಾಗಿ ಬಂದೈತಿ. ನೀವು ನೋಡಿದ್ರಾ ಸರ್? ಸಿನಿಮಾ ನೋಡಿಲ್ವಾ? ಸಿನಿಮಾ ನೋಡಿ ಸರ್, ಒಂದು ಸತಿ ಹೋಗಿ ಸಿನಿಮಾ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಡೈರೆಕ್ಟ್ರು. ಆ ಕಾನ್ಸೆಪ್ಟ್ ಯಾವ ರೀತಿ ಇದೆ ಅಂತಂದರೆ, ನೀವೆಲ್ಲ ಏನೋ ಈ ಕಾನ್ಸೆಪ್ಟಲ್ಲಿ ದೊಡ್ಡ ಸ್ಟಾರ್ಸ್ ಯಾರಾದರೂ ಮಾಡಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು. ಸೊ ಹೊಸ ಸ್ಟಾರ್ಸ್ ಕೂಡ ಈ ಥರ ಕಾನ್ಸೆಪ್ಟಲ್ಲಿ ಬಂದಾಗ ಖಂಡಿತವಾಗ್ಲೂ ಪ್ರೇಕ್ಷಕರು ಯಾರೆಲ್ಲ ಇದ್ದೀರಾ ದಯವಿಟ್ಟು ಬಂದು ಹೊಸ ಸಿನಿಮಾಗಳು ಸಪೋರ್ಟ್ ಮಾಡಿ. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಟ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಫೈಟ್ಸ್ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ತುಂಬ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾ ವರ್ಕ್ ಆಗಿರೋದು ಆ್ಯಕ್ಚುಲಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ಹೇಳೋದು ಒಂದೇ, ಕಾಂಟ್ರವರ್ಸಿ ಎಲ್ಲ ಸೈಡ್ಗೆ ಇಟ್ಬಿಡಿ. ಕಾಂಟ್ರವರ್ಸಿಗಳಿಂದ ಏನೂ ಆಗೋದಿಲ್ಲ. ಹೊಸ ಸಿನಿಮಾಗಳು ಬಂದಷ್ಟು ಹೊಸಬ್ರಿಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು. ದಯವಿಟ್ಟು ಹೊಸ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ತೀನಿ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು ಸಿನಿಮಾ.